Hello guys, welcome back our channel Stories by Sumant. ಸೊ ದಿಸ್ ಈಸ್ ಮೈ ಲಾಸ್ಟ್ ಎಪಿಸೋಡ್ ಅಂತಲೇ ಹೇಳ್ಬೋದು ಹಾಸನ್ ಸೀರೀಸಲ್ಲಿ. ಸೊ ಯಾಕಂದರೆ ನಾನು ಬೆಂಗಳೂರಿಗೆ ಮೂವ್ ಆಗ್ತಾಯಿದ್ದೀನಿ. ಸೊ ಹಂಗಾಗಿ ದಿಸ್ ಈಸ್ ಮೈ ಲಾಸ್ಟ್ ಫೈನಲ್ ಸೀರೀಸ್ ಅಂತಲೇ ಹೇಳ್ಬೋದು. ಫೈನಲ್ ಅಂತಲ್ಲ, ಬಂದಾಗ ಏನಾದ್ರು ಹಾಸನದಲ್ಲಿ ಇನ್ನೊಂದು ಪ್ಲೇಸ್ಗಳು ಸಿಕ್ಕಿದ್ರೆ ನಾನು ಖಂಡಿತವಾಗ್ಲೂ ಅದನ್ನು ಎಕ್ಸ್ಪ್ಲೋರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಬಟ್ ಇವಾಗ ಸದ್ಯಕ್ಕೆ ಹಾಸನ್ ಸೀರೀಸು ಇನ್ನೂ ತುಂಬಾ ಎಪಿಸೋಡ್ ಇದೆ, ಬಟ್ ಇಲ್ಲಿಗೆ ಸ್ವಲ್ಪ ದಿನಗಳು ಸ್ಟಾಪ್ ಆಗ್ಬೋದು. ಸೊ ನಾನಿವತ್ತು ಹಾಸನದ ಹಾಲೂರು ಹಳ್ಳಿಗೆ ಹೋಗ್ತಾಯಿದ್ದೀನಿ. ಹಳ್ಳಿ ಅಂತ ಹೇಳೋಕ್ಕಾಗಲ್ಲ, ಇವಾಗ ಅದು ನಗರನೂ ಆಗ್ತಾಯಿದೆ, ಹಾಲೂರು ನಗರ ಆಗ್ತಾಯಿದೆ. ಸೊ ಇಲ್ಲಿ ಒಂದು ಸುಂದರವಾದ ದೇವಸ್ಥಾನ ಇದೆ. ತುಂಬ ಜನ ವಿಸಿಟ್ ಮಾಡಿರ್ತಾರೆ, ಬಟ್ ಇನ್ನೂ ಸ್ವಲ್ಪ ಜನಕ್ಕೆ ಅಲ್ಲಿರೋ ದೇವಸ್ಥಾನ ವಿಶೇಷತೆ ನಿಮಗೆ ಗೊತ್ತಿಲ್ಲ. ಸೊ ಹಂಗಾಗಿ ಇವತ್ತು ನಾನು ನಿಮಗೆ ಪರಿಚಯ ಮಾಡೋಕ್ಕೆ ಹೋಗ್ತಾಯಿದ್ದೀನಿ. ಸೊ ದೇವಸ್ಥಾನ ಹೆಸರು ಬಂದ್ಬಿಟ್ಟು ಶ್ರೀ ವಿಜಯದುರ್ಗ ದೇವಸ್ಥಾನ. ಹಾಸನದಿಂದ ಆ ಪ್ಲೇಸಿಗೆ ಕೇವಲ 17 ಕಿಲೋಮೀಟ್ರ್ ಆಗುವಂಥದ್ದು. ಸೊ ಆರಾಮಾಗಿ ಬೈಕಲ್ಲಿ ಹೋಗ್ಬೋದು, ಕಾರಲ್ಲಿ ಹೋಗ್ಬೋದು. ಕೇವಲ 17 ಕಿಲೋಮೀಟ್ರ್ ಆಗುತ್ತೆ. ಸೊ ಅದ್ರ ಜೊತೆಗೆ ಎಸ್ಪೆಷಲಿ ನಿಮ್ಮ ಮಕ್ಕಳು ಇದ್ದರೆ ಕರ್ಕೊಂಡು ಹೋಗ್ಬೋದು. ಯಾಕಂದರೆ ಅಲ್ಲಿ ನಿಮಗೆ ಬಾತುಕೋಳಿ ಹಾಗೂ ಲೈಕ್ ಸ್ಮಾಲ್ ಬರ್ಡ್ಸ್ ಅನಿಮಲ್ಸು ಅಲ್ಲಿ ಇಟ್ಟಿದ್ದಾರೆ. ಬೇಕಾದ್ರೆ ಮಕ್ಕಳಿಗೆ ಒಂದು ವಿಜುವಲ್ ನೀವು ತೋರಿಸ್ಬೋದು, ತುಂಬಾ ಖುಷಿ ಆಗ್ಬೋದು ನಿಮ್ಮ ಮಕ್ಕಳಿಗೆ. ಸೊ ಜಾಸ್ತಿ ಡೀಟೇಲ್ಸ್ ಹೇಳೋದು ಬೇಡ, ಅಲ್ಲಿ ಹೋದ ಮೇಲೆ ನಿಮಗೆ ಕಂಪ್ಲೀಟಾಗಿ ಡೀಟೇಲ್ಸ್ ನಿಮಗೆ ತಿಳಿಸ್ಕೊಡ್ತೀನಿ. ಯಾಕೆಂದರೆ ತುಂಬ ಜನ ಕಮೆಂಟ್ಸಲ್ಲಿ ಹೇಳಿದ್ದೀರಾ, ಮಿಸ್ ಸರ್ ಬೈಕಲ್ಲಿ ನೀವು ಹೋಗ್ಬೇಕಾದ್ರೆ ವಿಷಯಗಳನ್ನು ತುಂಬಾ ಹೇಳೋಕ್ಕೆ ಹೋಗ್ಬಿಡಿ, ಪರಿಚಯ ಮಾಡೋಕ್ಕೆ ಹೋಗ್ಬಿಡಿ. ದಯವಿಟ್ಟು ಆ ಪ್ಲೇಸಿಗೆ ಹೋಗ್ಬಿಟ್ಟು ಒಂದು ವಿಷಯನ ಎಕ್ಸ್ಪ್ಲೋರ್ ಮಾಡಿ, ಆಗ ಇನ್ನೂ ತುಂಬಾ ಚೆನ್ನಾಗಿರುತ್ತೆ ಅಂತಲೂ ತುಂಬ ಜನ ಹೇಳಿದ್ದಾರೆ, ಕಮೆಂಟ್ ಮಾಡಿದ್ದೀರಾ. ತುಂಬಾ ಖುಷಿ ಆಯಿತು. ಈ ಥರ ಕಮೆಂಟ್ ಮಾಡಿದರೆ ನಮಗೂ ಯೂಸ್ಫುಲ್ ಆಗುತ್ತೆ. ಸೊ ಏನಾರು ಒಂದು ಬೇರೆ ಥರ ಒಂದು ಟ್ರೈ ಮಾಡ್ಬೋದು. ಇಲ್ಲ ಅಂದರೆ ಒಂದೇ ಫ್ಲಿಕ್ಚುವಲ್ ಹೋಗ್ತಾ ಇರ್ತೀವಿ, ನಮಗೇನು ಗೊತ್ತಾಗಲ್ಲ. ಸೊ ಹಂಗಾಗಿ ಹೇಳ್ತಿರೋದು, ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ. ಹಾಗೂ ನಿಮ್ಗೇನಾರು ಹೊಸ ಪ್ಲೇಸ್ಗಳು ಏನಾರು ಗೊತ್ತಿದ್ದರೆ, ಎಸ್ಪೆಷಲಿ ಈಗ ನಾನು ಬೆಂಗಳೂರು ಮೂವ್ ಆಗ್ತಾಯಿನಲ್ಲ, ಬೆಂಗಳೂರಲ್ಲಿ ಯಾವುದಾದ್ರು ಪ್ಲೇಸಸ್ ಇದಾವೋ ದಯವಿಟ್ಟು ಕಮೆಂಟ್ ಬಾಕ್ಸ್ ತಿಳಿಸಿ, ನಮಗೂ ಯೂಸ್ಫುಲ್ ಆಗುತ್ತೆ. ನಾವು ಅದನ್ನು ನೋಡ್ಕೊಂಡು ನಾನು ಒಂದು ಕನ್ವೀನಿಯಂಟ್ ಟೈಮಲ್ಲಿ ನಾನು ಹೋಗ್ಬಿಟ್ಟು ಎಕ್ಸ್ಪ್ಲೋರ್ ಮಾಡ್ಬೋದು. ಸೊ ಬರೀ ಬೆಂಗಳೂರು ಅಂತಲ್ಲ, ಬೇರೆ ಡಿಸ್ಟಿಕ್ ಆಗಿರಲಿ, ಹಾಸನ ಆಗಿರ್ಬೋದು, ಮೈಸೂರು ಆಗಿರ್ಬೋದು, ಹುಬ್ಳಿ ಆಗಿರ್ಬೋದು. ಸೊ ನಿಮ್ಗೆ ಯಾವುದಾದ್ರು ಪ್ಲೇಸಸ್ ಗೊತ್ತಿದ್ದೋ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ಖಂಡಿತವಾಗ್ಲೂ ನಿಮಗೆ ರೆಸ್ಪಾನ್ಸ್ ಮಾಡಿ ಆ ಪ್ಲೇಸ್ನ ಎಕ್ಸ್ಪ್ಲೋರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ತುಂಬಾ ಖುಷಿ ಆಯಿತು. ಎಸ್ಪೆಷಲಿ ತುಂಬ ಜನ ಸಪೋರ್ಟ್ ಮಾಡ್ತಾಯಿದ್ದೀರಾ ನನ್ನ ಚಾನಲಿಗೆ, ತುಂಬಾ ಖುಷಿ ಆಯಿತು. ಹಾಗೂ ಇನ್ಸ್ಟಾಗ್ರಾಮ್ಗೂ ಸಹ ತುಂಬ ಜನ ಫಾಲೋಯಿಂಗ್ ಮಾಡ್ತಾಯಿದ್ದೀರಾ. ದಯವಿಟ್ಟು ಮಾಡಿ, ಫಾಲೋಯಿಂಗ್ ಮಾಡಿ. ಖಂಡಿತವಾಗ್ಲೂ ನಿಮಗೆ ಒಂದು ಅಪ್ಡೇಟ್ಸ್ ಬರ್ತಾ ಇರುತ್ತೆ. ಹಾಗೂ ಒಂದು ರೀಲ್ಸ್ ಆಗಿರಲಿ ಅಥವಾ ಒಂದು ಫೋಟೋಸ್ ಆಗಿರಲಿ ನಿಮಗೆ ತುಂಬಾ ಇಷ್ಟ ಆಗ್ಬೋದು. ತುಂಬಾ ನೇಚರ್ ಕ್ಲಿಕ್ ಆಗಿರಲಿ ಅಥವಾ ರೀಲ್ಸ್ ಆಗಿರಲಿ ನಿಮಗೆ ತುಂಬಾ ಖುಷಿ ಆಗುತ್ತೆ. ದಯವಿಟ್ಟು ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ ಅಂತ ಕೇಳ್ಕೊತಾ ಇರ್ತೀನಿ. ಸೊ ನನ್ನ ಇನ್ಸ್ಟಾಗ್ರಾಮ್ ID ಬಂದ್ಬಿಟ್ಟು ಸ್ಟೋರೀಸ್ ಬೈ ಸುಮಂತ್ ಅಂತ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಬೇಕಾದ್ರೆ ನೀವು ಚೆಕ್ ಮಾಡ್ಕೋಬೋದು. ಸೊ ಎಕ್ಸಾಕ್ಟಾಗಿ ನಾನು ಈಗ ಬೆಂಗಳೂರು ಟು ಮಂಗಳೂರು ರೋಡಲ್ಲಿದ್ದೀನಿ. ಆ ಪ್ಲೇಸ್ ಹೋದಾದ್ಮೇಲೆ ಮತ್ತೆ ನಾನು ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಒಂದು ಟೈಮ್ ಲ್ಯಾಪ್ಸ್ನ ಎಂಜಾಯ್ ಮಾಡಿ.
ಸೊ ಫೈನಲಿ ವಿ ರೀಚ್ ದ ಶ್ರೀ ದುರ್ಗಾ ವಿಜಯದುರ್ಗ ದೇವಸ್ಥಾನ. ಸೊ ಈಗ ಎಂಟ್ರೆನ್ಸ್ ಆಗ್ತಾಯಿದ್ದೀನಿ. ಸೊ ಕೇವಲ ಹಾಲೂರು ಸಿಟಿಯಿಂದ ಈ ಪ್ಲೇಸಿಗೆ ಜಸ್ಟ್ 1 ಕಿಲೋಮೀಟ್ರ್ ಆಗ್ಬೋದು ಅಷ್ಟೇ. ಸ್ವಲ್ಪ ಇಂಟೀರಿಯರ್ ರೋಡು, ಬಟ್ ಆರಾಮಾಗಿ ಹೋಗ್ಬೋದು. ರೋಡೆಲ್ಲ ಚೆನ್ನಾಗಿದೆ, ವಿ ಕ್ಯಾನ್ ಟ್ರಾವೆಲ್. ಸೊ ಬೈಕಲ್ಲಾರು ಬರ್ಬೋದು, ಕಾರಲ್ಲಾರು ಬರ್ಬೋದು. ಎಸ್ಪೆಷಲಿ ಈಗ ಮಳೆಕಾಲ ಅಲ್ಲ, ಸೊ ನಿಮಗೆ ಕಾರಲ್ಲಿ ಬಂದ್ರೆ ಒಳ್ಳೇದು ಅನಿಸುತ್ತೆ. ಯಾಕಂದರೆ ಈ ಬೈಕ್ ಇಟ್ಕೊಂಡು ಈ ಮಳೆಯಲ್ಲಿ ಎಲ್ಲಿ ಬೇಕೋ ಅಲ್ಲಿ ರೋಡ್ ಸೈಡಲ್ಲಿ ನಿಲ್ಸ್ಕೊಳ್ಳೋದು ಭಾರಿ ಪ್ರಾಬ್ಲಮ್ಮು. ಸೊ ಬೆಟರ್ ನೀವು ಕಾರಲ್ಲಿ ಬಂದ್ರೆ ಒಳ್ಳೆಯದು. ತುಂಬಾ ಚೆನ್ನಾಗಿದೆ ಪ್ಲೇಸು. ಎಸ್ಪೆಷಲಿ ನಿಮ್ಮ ಮಕ್ಕಳ ಜೊತೆ ಬಂದರೆ ಅಂತೂ ಇನ್ನೂ ಖುಷಿ ಆಗುತ್ತೆ. ಯಾಕಂದರೆ ಡಿಫ್ರೆಂಟ್ ಟೈಪ್ಸ್ ಆಫ್ ಬರ್ಡ್ಸ್ ಎಲ್ಲ ಇಲ್ಲಿ ಇಟ್ಟಿದ್ದಾರೆ. ಸೊ ಅವ್ರಿಗೆ ನೋಡಿದರೆ ಖುಷಿ ಆಗ್ಬೋದು. ಸೊ ಈಗ ನೋಡ್ತಾ ಇದ್ದೀರಲ್ಲ, ಅರೌಂಡ್ ಒಂದು 2 to 3 ಎಕರ್ ಇರ್ಬೋದು ಇದು. ನೋಡಿ ಆಗಲೇ ತುಂಬ ಜನ ಬಂದು ವಿಸಿಟ್ ಮಾಡ್ತಿದ್ದಾರೆ. ಸೊ ಎಕ್ಸಾಕ್ಟ್ ಟೈಮಿಗೆ ಬಂದೀನಿ. ಪ್ರತಿಯೊಂದು ದೇವಸ್ಥಾನಕ್ಕೂ ನಾನು 1 ಗಂಟೆಗೆ ಹೋಗ್ತಾಯಿದ್ದೆ, ಬಟ್ ಇವಾಗ ಕರೆಕ್ಟಾಗಿ ಬಂದೀನಿ. ಹಂಗಾಗಿ ದೇವಸ್ಥಾನ ಓಪನ್ ಇದೆ. ಸೊ ನೋಡ್ತಾ ಇದ್ದೀರಲ್ಲ, ಆರ್ಚ್ ಸ್ವಲ್ಪ ಮಳೆ ಬಂದು ಫುಲ್ ಡಿಮ್ ಆಗಿಬಿಟ್ಟಿದೆ ಆರ್ಚ್ ಎಲ್ಲ. ಇಟ್ಸ್ ಓಕೆ, ನೋ ಪ್ರಾಬ್ಲಮ್. ಸೊ ನೋಡ್ತಾ ಇದ್ದೀರಲ್ಲ, ಹಿಂಗಿದೆ ನೋಡಿ ವಾತಾವರಣ. ಕಚ್ಚಕ್ಕೆ ಬರುತ್ತೆ ಇದು, ಡಕ್ಕು ಸೊ ಇಲ್ಲೆಲ್ಲ ಜಸ್ಟ್ ಇನ್ನೂ ಕನ್ಸ್ಟ್ರಕ್ಷನ್ ಆಗ್ತಾಯಿದೆ. ಮೋಸ್ಟ್ಲಿ ಇಲ್ಲೆಲ್ಲ ಒಂದೊಂದು ದೇವರು ಇಡ್ಬೋದು, ಇಲ್ಲಿ ಸ್ಥಾಪನೆ ಮಾಡ್ಬೋದು. ಸೊ ಒಂದೊಂದಾಗಿ ಮಾಡ್ತಿದ್ದಾರೆ. ಸೊ ಇಲ್ಲಿ ಪಾರ್ಕಿಂಗ್ ಏರಿಯಾ ನೋಡ್ತಿದ್ದೀರಲ್ಲ, ಇಷ್ಟು ಪಾರ್ಕಿಂಗ್ ಏರಿಯಾ. ಸೊ ನನ್ನ ಬೈಕಲ್ಲಿ ನಿಂತಿದೆ. ಸೊ ತುಂಬ ಜನ ಬರ್ತಾರೆ. ಸೊ ಆನ್ ದ ವೇ ಮಂಗಳೂರಿಗೆ ಹೋಗ್ಬೇಕಾದ್ರೆ ವಿಸಿಟ್ ಮಾಡ್ತಾರೆ. ಸೊ ಇವತ್ತು ನನ್ನ ಪುಣ್ಯ, ಪ್ರತಿಯೊಂದು ದೇವಸ್ಥಾನಕ್ಕೂ ನಾನು ಕರೆಕ್ಟಾಗಿ ಕ್ಲೋಸಿಂಗ್ ಟೈಮಿಗೆ ಹೋಗ್ತಾಯಿದ್ದೆ. ಬಟ್ ಇವತ್ತೇನೋ ಗೊತ್ತಿಲ್ಲ, ಪುಣ್ಯಕ್ಕೆ ಬೇಗನೆ ಬಂದಿದ್ದೀನಿ. ಅರೌಂಡ್ ಈಗ 12:30 ಆಗಿದೆ. ಸೊ ಬೇಗನೆ ಬಂದೀನಿ, ತುಂಬಾ ಖುಷಿ ಆಯ್ತು ಮಾತ್ರ. ಸೊ ಈ ಪ್ಲೇಸಿಗೆ ಮೊದಲೇ ಬಂದಿದ್ದೆ, ಬಿಫೋರ್ ನಾನು ಡಿಪ್ಲೊಮೋ ಸೆಕೆಂಡ್ ಇಯರಲ್ಲಿದ್ದಾಗ ಬಂದಿದ್ದೆ ಅನಿಸುತ್ತೆ. ಆವಾಗ ಆಗ್ತಾನೆ ಕನ್ಸ್ಟ್ರಕ್ಷನ್ ಆಗಿತ್ತು, ತುಂಬಾ ಚೆನ್ನಾಗಿ ಕಾಣೋದು. ಸೊ ಇವಾಗಲೂ ಅಷ್ಟೇ ಚೆನ್ನಾಗಿ ಕಾಣ್ತಿದೆ. ಬಟ್ ಸ್ಟಿಲ್ 2-2 ವರ್ಷದಿಂದ ಯಾರೂ ಬರ್ತಾ ಇರಲಿಲ್ಲ ಈ ಪ್ಲೇಸಿಗೆ. ಸೊ ತುಂಬ ಮೈಂಟೆನೆನ್ಸ್ ಕಷ್ಟ ಆಗಿತ್ತು. ಸೊ ಇವಾಗ ಒಬ್ಬರೊಬ್ಬರಾಗೆ ಬರ್ತಿದ್ದಾರೆ. ಸೊ ಇವಾಗ ಮತ್ತೆ ಪುನಃ ಸ್ಟಾರ್ಟ್ ಮಾಡ್ತಾರೆ ಮೈಂಟೈನ್ ಎಲ್ಲ ಮಾಡೋಕ್ಕೆ. ಸೊ ನೋಡ್ತಾ ಇದ್ದೀರಲ್ಲ, ಈ ರೀತಿ ನಿಮಗೆ ಕಾಣೋವಂಥದ್ದು. ಸೊ ಎಕ್ಸಾಕ್ಟಾಗಿ ಮೀನ್ಸ್ ನನ್ನ ಲೆಫ್ಟ್ ಸೈಡಲ್ಲಿ 3 ಮಿನಿ ಮಂಟಪ ಥರ ಮಾಡಿದ್ದಾರೆ. ಅಲ್ಲೂ ಅಷ್ಟೇ 3 ಮಂಟಪ ಥರ ಮಾಡಿದ್ದಾರೆ. ಲಾಸ್ಟ್ನೇದು ಅದು ಕೊಕೊನೆಟ್ ಮೀನ್ಸ್ ತೆಂಗಿನಕಾಯಿ ಬ್ರೇಕ್ ಮಾಡೋದು ಆ ಜಾಗ. ಸೊ ಒಟ್ಟು ಎಕ್ಸಾಕ್ಟಾಗಿ 3 ಮಾಡಿದ್ದಾರೆ. ಸೊ ಇನ್ನೂ ವಿಗ್ರಹಗಳು ಇಟ್ಟಿಲ್ಲ. ಸೊ ನೋಡಬೇಕು ಯಾವಾಗ ಇಡ್ತಾರೋ ಅಂತ. ಸೊ ಎಲ್ಲ ಫುಲ್ಲು ಟೆಕ್ನಾಲಜಿ ಯೂಸ್ ಮಾಡ್ಕೊಂಡು ಸೋಲಾರ್ ಕಾನ್ಸೆಪ್ಟನ್ನ ಯೂಸ್ ಮಾಡಿದ್ದಾರೆ. ಒಂದು ಸ್ಟ್ರೀಟ್ ಲೈಟಿಗೆ ಆಟೋಮೆಟಿಕ್ಕಾಗಿ ಒಂದು ಬೆಳಗ್ಗೆ ಹೊತ್ತು ಚಾರ್ಜ್ ಆಗಿ, ಸೊ ನೈಟ್ ಹೊತ್ತು ಒಂದು ಲೈಟ್ ಆನ್ ಆಗುತ್ತೆ. ಫುಲ್ ಎಲ್ಲ ಸೆನ್ಸರ್ ಸಿಸ್ಟಮು.
ಸೊ ನೋಡಿದ್ರಲ್ಲ ದೇವಸ್ಥಾನ ಯಾವ ರೀತಿ ಇತ್ತು ಅಂತ. ಅರೌಂಡ್ ಇದು 2 ಇಂದ 3 ಎಕರೆ ಒಂದು ಇದರಲ್ಲಿ ಜಾಗದಲ್ಲಿ ಒಂದು ಮಾಡಿದ್ದಾರೆ ದೇವಸ್ಥಾನ. ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಸೊ ಮೊದಲು ಪ್ರೀವಿಯಸ್ 5 ಇಯರ್ಸ್ ಹಿಂದೆ ತುಂಬಾ ಚೆನ್ನಾಗಿ ಕಾಣ್ತಿತ್ತು. ಬಟ್ ಇವಾಗ ಸ್ವಲ್ಪ ಮಳೆ ಬರ್ತಿದೆಯಲ್ಲ, ಸೊ ಹಂಗಾಗಿ ಸ್ವಲ್ಪ ಡಿಮ್ ಆಗಿದೆ ಕಲರ್ಸ್ ಅಷ್ಟೇ. ಬಟ್ ತುಂಬಾ ಚೆನ್ನಾಗಿದೆ. ವಾತಾವರಣ ಅಂತೂ ತುಂಬಾ ನಿಮ್ಗೆ ಇಷ್ಟ ಆಗ್ಬೋದು. ಎಸ್ಪೆಷಲಿ ಮಕ್ಕಳ ಜೊತೆ ಬಂದರೆ ಅಂತೂ ತುಂಬಾ ಖುಷಿಯಾಗುತ್ತೆ. ಯಾಕಂದರೆ ತುಂಬ ಬರ್ಡ್ಸ್ ಎಲ್ಲ ಇದೆ. ಸೊ ಆರಾಮಾಗಿ ಇಲ್ಲೆಲ್ಲ ಓಡಾಡ್ತಾ ಇರುತ್ತೆ, ಎಂಜಾಯ್ ಮಾಡ್ತಾರೆ. ಆಮೇಲೆ ಫ್ರೀನೆಸ್ ಇದೆ, ಬೇಕಾದ್ರೆ ಮಕ್ಕಳು ಬಂದರೆ ಇಲ್ಲಿ ಆಟ ಆಡ್ಬೋದು. ಸೊ ತುಂಬಾ ಚೆನ್ನಾಗಿದೆ. ಎಸ್ಪೆಷಲಿ ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇದಂತೂ ನಿಮಗೆ ತುಂಬಾ ಇಷ್ಟ ಆಗ್ಬೋದು. ಸುತ್ತಲೂ ನೀರಿರುತ್ತೆ, ನೀರು ಮಧ್ಯದಲ್ಲಿ ಒಂದು ಇದು ಮಾಡಿದ್ದಾರೆ ಮಂಟಪ ಥರ. ತುಂಬಾ ಇಷ್ಟ ಆಗ್ಬೋದು ನಿಮಗೆ. ಸೊ ಇಲ್ಲೆಲ್ಲ ಡಕ್ಕೆಲ್ಲ ಓಡಾಡ್ತಾ ಇರುತ್ತೆ. ಸೊ ಅದು ಬಿಟ್ಟರೆ ಇಲ್ಲಿ ದೇವಸ್ಥಾನ, ಮೈನ್ ದೇವಸ್ಥಾನ ಬಂದ್ಬಿಟ್ಟು ಇಲ್ಲಿದೆ. ಸೊ ಇಲ್ಲಿ ಪರ್ಮಿಷನ್ ಕೊಡಲಿಲ್ಲ ಫೋಟೋ ತೆಗಿಯೋಕ್ಕೆ. ಸೊ ಹಂಗಾಗಿ ನಿಮಗೆ ಔಟ್ಪುಟ್ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ, ವಿಷುವಲ್ ನೋಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಅದು ಬಿಟ್ಟರೆ ಈ ರೀತಿ ನಿಮಗೆ ಸಿಗುವಂಥದ್ದು ಸುತ್ತ ವಾತಾವರಣ ಈ ರೀತಿ ಇದೆ. ಸೊ ನೋಡ್ತಿದ್ದೀರಲ್ಲ, ಇಲ್ಲೆಲ್ಲ ಕುತ್ಕೊಂಡು ಇಲ್ಲಿ ನೋಡ್ಬೋದು, ಒಂದು ವಿಷುವಲ್ ಮಾಡ್ಬೋದು. ಇದು ಸಿಟ್ಟಿಂಗ್ ಏರಿಯಾ ಅಂತಲೇ ಮಾಡಿದ್ದಾರೆ. ಸೊ ಇಲ್ಲಿ ಕುತ್ಕೊಂಡು ನೀವು ಆರಾಮ್ಸಾಗಿ ಇಲ್ಲಿ ನೋಡ್ಬೋದು. ಸ್ವಲ್ಪ ಮೈಂಟೆನೆನ್ಸ್ ಇನ್ನೂ ಮಾಡಬೇಕು, ಬಟ್ ಮಾಡ್ತಿದ್ದಾರೆ ಸ್ಟಿಲ್. ಯಾಕಂದರೆ ಇಷ್ಟು ದಿನ 2 ಇಯರ್ಸ್ ಕೋವಿಡ್ ಇರೋದ್ರಿಂದಾಗಿ ಸೊ ಮೈಂಟೆನೆನ್ಸ್ ಮಾಡೋಕ್ಕಾಗಿಲ್ಲ. ಬಟ್ ಒಂದೊಂದಾಗಿ ಡೆವಲಪ್ ಮಾಡ್ತಾ ಬರ್ತಿದ್ದಾರೆ. ತುಂಬಾ ಇಷ್ಟ ಆಗ್ಬೋದು ಈ ಪ್ಲೇಸ್ ಅಂತೂ. ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೀವು ಬೇಕಾದ್ರೆ ಚೆಕ್ ಮಾಡಿ. ಐ ಥಿಂಕ್ ಈ ವಿಡಿಯೋ ಇಷ್ಟ ಆಗಿದೆ, ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಹೊಸಬ್ರಾಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊತೀನಿ. ಮತ್ತೆ ಸಿಗ್ತೀನಿ ಒಂದು ಬೇರೆ ವಿಡಿಯೋ ಜೊತೆಗೆ. ಅಲ್ಲಿವರೆಗೂ ಟೇಕ್ ಕೇರ್.